ಹಾಯ್ ವೆಲ್ಕಮ್ ಟು ತುಷಾರಸ್ ಅಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇಡ್ಲಿ ಅಕ್ಕಿ ಇಲ್ಲದೇ ರೇಷನ್ ಅಕ್ಕಿಯಿಂದ ನಾವು ಇಡ್ಲಿ ಹಿಟ್ಟನ್ನು ಹೇಗೆ ಪ್ರಿಪೇರ್ ಮಾಡೋದಂತ ಫುಲ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಒಂದು ಪಾತ್ರೆಗೆ 2 ಕಪ್ಪು ರೇಷನ್ ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. 1/2 ಟೇಬಲ್ ಸ್ಪೂನ್ ಮೆಂತ್ಯ, 1/2 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1-2 ಟೇಬಲ್ ಸ್ಪೂನ್ ತೊಗರಿಬೇಳೆ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಬ್ಬಕ್ಕಿನ ತಗೊಂಡು ಮೂರನ್ನು ಚೆನ್ನಾಗಿ ತೊಳೆದು ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. 6 to 7 hours ನೆನೆಸ್ಕೊಳ್ಬೇಕು. ಸಬ್ಬಕ್ಕಿಯಲ್ಲಿರ್ತಕ್ಕಂಥ ನೀರು ಮತ್ತು ಸಬ್ಬಕ್ಕಿ ಎರಡನ್ನೂ ಸೇರಿಸಿ ತುಂಬ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು ಫಸ್ಟು. ನಂತರ ಉದ್ದಿನ ಬೇಳೆಯಲ್ಲಿರ್ತಕ್ಕಂಥ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ನೀರು ಸಪ್ರೇಟ್ ಮಾಡಿದ ನಂತರ ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಉದ್ದಿನ ಬೇಳೆ ಗ್ರೈಂಡ್ ಆದಮೇಲೆ ಒಂದು ಬೌಲಲ್ಲಿ ನೀರು ತಗೊಂಡು ಉದ್ದಿನ ಬೇಳೆ ಹಿಟ್ಟನ್ನು ಈ ಥರ ಸೇರಿಸಿದಾಗ ನೀರಲ್ಲಿ ಮೇಲೆ ತೇಲಬೇಕು. ಈಗ ಉದ್ದಿನ ಬೇಳೆ ಹಿಟ್ಟನ್ನು ಸಹ ನಾವು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿನ ಸಪ್ರೇಟ್ ಮಾಡ್ಕೊಳ್ಬೇಕು. ನೀರು ಮತ್ತು ಅಕ್ಕಿನ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಟೀ ಸೋಸೋದನ್ನು ತೊಗೊಂಡಿದ್ದೀನಿ. ಇಡ್ಲಿಗೆ ಅಕ್ಕಿನ ಗ್ರೈಂಡ್ ಮಾಡಬೇಕಾದ್ರೆ ಆದಷ್ಟು ನಾವು ಫ್ರೆಶ್ ವಾಟರ್ನ ಬಳಸ್ಕೊಳ್ಬೇಕು. ಅಕ್ಕಿ ನೆನೆಸಿರ್ತಕ್ಕಂಥ ನೀರನ್ನು ಸೇರಿಸಬಾರ್ದು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇಡ್ಲಿ ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇಡ್ಲಿ ಹಿಟ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಬಹುದು. ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ತರಿಯಾಗಿ ರುಬ್ಕೊಳ್ಬಾರ್ದು. ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ. ಕೈ ಚೆನ್ನಾಗಿ ತೊಳ್ಕೊಳ್ಬೇಕು. ಫಸ್ಟು ಚೆನ್ನಾಗಿ ತೊಳ್ಕೊಂಡ ನಂತರ ಕೈಯಿಂದ ಎಲ್ಲ ನೀಟಾಗಿ ಮಿಕ್ಸಿಯಿಂದ ಪಾತ್ರೆಗೆ ಸೇರಿಸ್ಕೊಂಡ ನಂತರ ಕೈಯಿಂದ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಬೇಳೆ ಹಿಟ್ಟು ಮತ್ತು ಸಬ್ಬಕ್ಕಿ ಹಿಟ್ಟು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ 5ರಿಂದ 10 ನಿಮಿಷ ಈ ಥರ ಕೈಯಲ್ಲಿ ರೌಂಡಾಗಿ ತಿರುಗಿಸ್ಬೇಕು. ಈ ಥರ ತಿರುಗಿಸೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉದುಗುತ್ತೆ. ಇಡ್ಲಿ ಹಿಟ್ಟನ್ನು ಕೈಯಿಂದ ಮಿಕ್ಸ್ ಮಾಡಿದ ನಂತರ ಮತ್ತೆ ನೀರನ್ನು ಸೇರಿಸಬಾರ್ದು. ಈಗ ಫರ್ಮೆಂಟೇಷನ್ಗೆ ಇಟ್ಟು ನಾನು ಫುಲ್ ನೈಟ್ ಇಟ್ಟಿದ್ದೆ. ಮಾರ್ನಿಂಗ್ 6 o'clock ಓಪನ್ ಮಾಡೋಷ್ಟರಲ್ಲಿ ಇಡ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಉದುಗ್ ಬಂದಿತ್ತು. ಈ ವಿಡಿಯೋ ಯಾರಾದರೂ ಬ್ಯಾಚುಲರ್ಸ್ ನೋಡ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಡ್ಲಿ ಸ್ಟ್ಯಾಂಡು ಮತ್ತು ಇಡ್ಲಿ ಪಾತ್ರೆ ಎರಡೂ ಇದೆ. ಆದರೆ ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ನೋಡಿ, ಈ ಥರನೂ ನಾವು ಇಡ್ಲಿ ಮಾಡ್ಕೊಳ್ಬಹುದು. ಒಂದು ಬಾಣಲಿಯಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ಚಿಕ್ಕ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು 4 ಸೌಟಿನಷ್ಟು ಇಡ್ಲಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ. 4 ಸೌಟು ಸಾಕು. ತುಂಬ ಜಾಸ್ತಿ ಸೇರಿಸ್ಕೊಂಡ್ರೆ ಬೇಯೋದು ಲೇಟ್ ಆಗುತ್ತೆ. ಈಗ ಬಾಣಲಿಗೆ ಕೆಳಗಡೆ ಯಾವುದಾದ್ರೂ ಒಂದು ತಳಕ್ಕೆ ಒಂದು ಅಗಲ ಇರ್ತಕ್ಕಂಥ ಒಂದು ಬೌಲು ಅಥವಾ ಒಂದು ಬಾಕ್ಸನ್ನು ಇಟ್ಕೊಳ್ಬೇಕು. ಅದ್ರ ಮೇಲೆ ಈ ಥರ ಪ್ಲೇಟ್ನ ಇಟ್ಟು ಫ್ಲಾಟಾಗಿರ್ತಕ್ಕಂಥ ಯಾವುದಾದ್ರು ಒಂದು ಪ್ಲೇಟು ಅಥವಾ ತಟ್ಟೆನ ಈ ಥರ ಮುಚ್ಕೊಳ್ಬೇಕು. ಪ್ಲೇಟ್ ಮೇಲೆ ಈ ಥರ ಆವಿ ಹೊರಗಡೆ ಹೋಗದೆ ಇರೋ ಥರ ಒಂದು ತೂಕವಾಗಿರ್ತಕ್ಕಂಥ ಐಟಮ್ ಇಟ್ಕೊಬೇಕು. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಬಹುದು ಇಡ್ಲಿ ನೀಟಾಗಿ ಬೆಂದಿದೆ. ಬೇಯಿಸಿರ್ತಕ್ಕಂಥ ಇಡ್ಲಿ ಪ್ಲೇಟನ್ನು ನೋಡಿ, ಈ ಥರ ತಟ್ಟೆಯಲ್ಲಿ ಒಂದು ಸ್ವಲ್ಪ ತಣ್ಣೀರನ್ನ ಹಾಕಿ ತಣ್ಣೀರಲ್ಲಿ ಒಂದು 2 ನಿಮಿಷ ಬಿಡಬೇಕು. ಆ ಥರ ಬಿಡೋದ್ರಿಂದ ನಮಗೆ ಇಡ್ಲಿ ಕಿತ್ತೋಗದೆ ಚೆನ್ನಾಗಿ ಮೇಲಕ್ಕೆ ಎದ್ದೇಳುತ್ತೆ. ಇಡ್ಲಿ ಬಿಸಿ ಇರುವಾಗಲೇ ತೆಗೆದ್ರೇ ನಮಗೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ತಣ್ಣೀರಲ್ಲಿ ಇಟ್ಕೊಳ್ಬೇಕು. ಈಗ ಬಿಸಿಯಾದ ಇಡ್ಲಿ ರೆಡಿ ಆಗಿದೆ. ಹಾಗೆಯೇ ಇಡ್ಲಿಗೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಗೆ ಗನ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಗ್ರೀನ್ ಚಟ್ನಿನ ಮಾಡಿದ್ದೆ. ಅದೇ ಗ್ರೀನ್ ಚಟ್ನಿನ ಈಗ ಇಡ್ಲಿ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹೋಗಿ ಒಂದು ಸರಿ ನೋಡಿ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಇಡ್ಲಿ ಹಿಟ್ಟು ಪ್ರಿಪೇರ್ ಮಾಡೋದಕ್ಕೆ ಡೀಟೈಲ್ನ ಕೊಟ್ಟಿರ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ತಟ್ಟೆ ಇಡ್ಲಿ ಜೊತೆ ಗುಂಡು ಇಡ್ಲಿನೂ ನಾನು ಪ್ರಿಪೇರ್ ಮಾಡಿದ್ದೆ. ಬೈ ಫ್ರೆಂಡ್ಸ್.